ಸೂರ್ಯೋದಯವನ್ನ ತೆಗಿಬೇಕು. ಅವನ ಸೂರ್ಯೋದಯದ ಚಿತ್ರ ತೆಗಿಬೇಕಂತ ಅವನ ಅಪೇಕ್ಷೆ. ಅವ ದಿವಸ ಪ್ರತಿನಿತ್ಯ ಸಮುದ್ರ ದಂಡಿಗೆ ಹೋಗ್ತಿದ್ದ, ಉದಿಸುವ ಸೂರ್ಯನ ಚಿತ್ರ ತೆಗಿತಿದ್ದ, ಹರಿದು ಹಾಕ್ತಿದ್ದ. ಪ್ರತಿನಿತ್ಯ ಸಮುದ್ರ ದಂಡಿಗೆ ಹೋಗೋದು, ಉದಿಸುವ ಸೂರ್ಯನ ಚಿತ್ರ ತೆಗೆಯುವುದು, ಹರಿದು ಹಾಕುವುದು. ಪ್ರತಿನಿತ್ಯ ಹೋಗುವುದು, ಸಮುದ್ರ ದಂಡಿಗೆ ಉದಿಸುವ ಸೂರ್ಯನ ಚಿತ್ರ ತೆಗೆಯುವುದು, ಹರಿದು ಹಾಕುವುದು. ಇದನ್ನು ಮಾಡ್ತಿದ್ದ. ಅವನಿಗೆ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಒಂದ್ ದಿವಸ ಅವನ ಸ್ನೇಹಿತ ಬರ್ತಾನೆ. ಒಂದು ಅದ್ಭುತವಾದ ಅವನ ಅಭಿಲಾಷೆ ಏನು ಅಂದ್ರ, ಸಮುದ್ರದ ದಂಡೆಯಲ್ಲಿ ಕುಳಿತು ಉದಿಸುವ ಸೂರ್ಯನ ಚಿತ್ರ ತೆಗಿಬೇಕು ಅನ್ನೋದು ಅವನ ಅಭಿಲಾಷೆ. ಸಮುದ್ರದಿಂದ ಉದಿಸುವ ಸೂರ್ಯನನ್ನ ತೆಗಿಬೇಕು. ಒಂದು ದಿವಸ ಚಿತ್ರ ಬಿಡಿಸಿದ್ದ. ಅವನೊಬ್ಬ ಸ್ನೇಹಿತ ಬರ್ತಾನೆ. ಬಂದು ವೆನಗ ಪೇಂಟರಿಗೆ ಕೇಳ್ತಾನೆ, ನೋಡ್ತಾನಲ್ಲ ಚಿತ್ರ, ನೋಡಿ ಏನ್ ಅದ್ಭುತ ಚಿತ್ರ ಬಿಡಿಸಿಯ, ಇದನ್ನ ಏನ್ ಅದ್ಭುತ ಚಿತ್ರ ಇದು ಅಂತ. ಅವಾಗ ವೆನಗಾಗಂತಾನ, ಇದು ಏನು ನಂದು ಚಿತ್ರ, ನಾ ಕೆಳಗ್ ಕುಂತ ಬರ್ದಿನಲ್ಲ, ನನ್ ಚಿತ್ರ ನೋಡ್ಬೇಡ, ಮ್ಯಾಲೊಬ್ಬ ಕುಂತ ಬಿಡಿಸ ನೋಡು, ಅವನ್ ಚಿತ್ರ ನೋಡು. ನನ್ನ ಚಿತ್ರದೊಳಗೆ ಏನಿಲ್ಲ, ಇದು ಬರೀ ಚಿತ್ರ ಅಷ್ಟೇ. ವಿಚಿತ್ರವಾದ ಚಿತ್ರವನ್ನು ಬರೆದವ್ ಮ್ಯಾಲದಾನ. ನಾನು ಚಿತ್ರ ಬಿಡಿಸಿನಿ, ನನ್ನ ಚಿತ್ರದೊಳಗೆ ಬರೇ ಪೇಂಟಿನೊಳಗ ಹೂ ಅರಳ್ಯಾವ, ಅಲ್ಲೊಬ್ಬ ಚಿತ್ರ ಬಿಡಿಸ್ಯಾನ, ಮಣ್ಣಿನೊಳಗ ಮಲ್ಲಿಗೆ ಎಣ್ಣೆ ಅರಳಿಸಿ ಬಿಟ್ಟಾನ, ಅವನ ಚಿತ್ರ ನೋಡಿ ಹೆಂಗದ. ನಾನು ಒಂದು ನದಿ ಹರಿಸಿನಿ, ನನ್ನ ನದಿಯಾಗ ನೀರ ಇಲ್ಲ, ಕಂಡಂಗ ಆಗ್ತೈತಿ, ಅಲ್ಲೊಬ್ಬ ಕುಂತ ನದಿಯ ಚಿತ್ರ ಬಿಡಿಸ್ಯಾನಲ್ಲ, ಕೋಟಿ ಕೋಟಿ ಜೀವಗಳು ಬದುಕ್ತಾವಲ್ಲ, ಅವನ ನದಿ ಚಿತ್ರ ನೋಡು. ನನ್ನ ಚಿತ್ರದ ಹೂವ ಬಾಡೋದು ಇಲ್ಲ, ಅರಳೋದು ಇಲ್ಲ, ಅವನ ಚಿತ್ರ ನೋಡು. ಎಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅವನ ಚಿತ್ರ ಅದ್ಭುತವಾಗಿದೆ. ಇದು ಈ ಪ್ರಪಂಚ, ಇದು ದೇವರು ಬಿಡಿಸಿದ ಚಿತ್ರ. ಐ ಆಮ್ ಜಸ್ಟ್ ಅನ್ ಆರ್ಟಿಸ್ಟ್, ಹಿ ಈಸ್ ಎ ಮಾಸ್ಟರ್ ಆರ್ಟಿಸ್ಟ್, ಹಿ ಈಸ್ ಅನ್ ಆರ್ಟಿಸ್ಟ್ ಆಫ್ ಅನ್ ಆರ್ಟಿಸ್ಟ್. ಅವ ಕಲಾವಿದರ ಕಲಾವಿದ, ಅವ ಬಿಡಿಸಿದ ಚಿತ್ರ ನೋಡು. ನೋಡಿ, ನಾವೊಂದು ಸುಮ್ಮನ ಮನ್ಯಾಗ ಒಂದು ಮಗು ಹುಟ್ಟಂದ್ರೆ ಅದಕ್ಕೆ ಎಷ್ಟು ಬಟ್ಲ ಹೆಸರಿಡೋದು, ಅದಕ್ಕೆ ಜೋಗಳ ಹಾಡೋದು, ಮುಂದಿನ ಕರೆಯೋದು, ಒಂದ್ರಾಗ ಮುಗಿತೈತಿ ಸಂತಿ. ಈ ಭೂಮಿಯ ಮೇಲೆ ಕೋಟಿ ಕೋಟಿ ಜೀವಿಗಳು ಪ್ರತಿ ಕ್ಷಣ ಹುಟ್ಟತಕ್ಕಂಥವಲ್ಲ. ತೊಟ್ಟಲ್ದಾಗ ಹಾಕದವ್ರು ಯಾರು, ಗೀತೆಗಳನ್ನ ಹಾಡಿದವ್ರು ಯಾರು, ಜೋಗಳದ ಗೀತೆಯನ್ನ ಹಾಡವ ನಮ್ಮಂಗ ವೈಲೆಂಟ್ ಆಗಿಲ್ಲ, ಅವ ಬಹಳ ಸೈಲೆಂಟ್ ಆಗಿ ಇದನ್ನೆಲ್ಲ ಮಾಡಾಕತ್ತಾನಲ್ಲ, ಅವ ಕರ್ತನೊಬ್ಬನೇ ದೇವ್ರು ಮಾಡ್ಸಕತ್ತಾನ. ಇದನ್ನ ಮಾಡ್ಸ ಒಬ್ಬ ಬೇಕಲ್ಲ, ಯಾರೋ ಮಾಡಿಸ್ಬೇಕು. ಒಬ್ಬ ರಾಜ ಒಂದು ಪಂಡಿತರ ಸಭೆಯೊಳಗೆ ಕೇಳಿದ, ಇದು ಕರ್ತ ಅಂದ್ರ ಇದನ್ನ ಪ್ರಪಂಚವನ್ನ ಯಾರು ನಡ್ಸಾಕತ್ತಾರಲ್ಲ ಅವನಿಗೆ ಕರ್ತ ಅಂತ ಕರೀತಾರ. ಈ ಡ್ಯಾನ್ಸರ್ ಅಂತೀವಿ ನೋಡ್ರಿ, ಡ್ಯಾನ್ಸರ್ ಅಂಡ್ ಡ್ಯಾನ್ಸ್ ಅಂಡ್ ಡ್ಯಾನ್ಸರ್ ಕೆನಾಟ್ ಬಿ ಸಪರೇಟೆಡ್. ಡ್ಯಾನ್ಸು ಮತ್ತು ಡ್ಯಾನ್ಸರ್ ಇಬ್ಬರನ್ನು ಬೇರೆ ಮಾಡಿ ಇಡಕ್ ಆಗೋದಿಲ್ಲ. ಹೆಂಗ್ ಡ್ಯಾನ್ಸರ್ನ ಡ್ಯಾನ್ಸು ಮತ್ತು ಡ್ಯಾನ್ಸರ್ಗೆ ಬೇರೆ ಮಾಡಕ್ ಸಾಧ್ಯ ಇಲ್ವೋ, ಈ ಪ್ರಪಂಚ ಇದು ಕೃತ್ಯ, ದೇವರು ಕರ್ತ, ಅವ ಕರ್ತ ಡ್ಯಾನ್ಸರ್, ಇದು ಕೃತ್ಯ, ಈ ಪ್ರಪಂಚ ಒಂದು ಡ್ಯಾನ್ಸ್. ಯು ಜಸ್ಟ್ ಕೆನಾಟ್ ಸಪರೇಟ್. ಅಂದ್ರ ಕರ್ತನಿಂದ ಈ ಕೃತ್ಯವನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಕರ್ತ ಅಂತ ಕರೀತಾರ. ಅದಕ್ಕೆ ಕಬೀರ್ ದಾಸರು ಅವ್ರ ಊರಿಗೆ ಹೆಸರು ಏನಿಟ್ಟಿದ್ರು ಅಂದ್ರೆ ಕರ್ತಾರಪುರ ಅಂತ ಹೆಸರಿಟ್ಟಿದ್ರು. ಅವ್ರ ಊರ ಹೆಸರೇ ಕರ್ತಾರಪುರ, ಅಂದ್ರ ದೇವರ ಮನೆ ಅಂತ. ನಿಮ್ಮ ಊರ ಹೆಸರಿಟ್ಟಿರಿ, ಏನಿಟ್ಟಿರಿ? ಮಹಾಲಿಂಗಪುರ. ಊರ ಹೆಸರ ನೋಡ್ರಿ, ಮಹಾಲಿಂಗಪುರ. ಲಿಂಗ, ಇದರ ಅರ್ಥ ಏನು ಅಂದ್ರ, ಲಿಂಗ ಅಂದ್ರ ಯಾವುದರಿಂದ ಈ ಪ್ರಪಂಚ ಬಂದಿದೆಯೋ ಮತ್ತು ಎಲ್ಲಿ ತೋರಿದೆಯೋ ಮತ್ತು ಯಾವುದರಲ್ಲಿ ಹೋಗುತ್ತದೆಯೋ ಅದಕ್ಕೆ ಲಿಂಗ ಅಂತ ಕರೀತಾರೆ. ಈಗ ಒಂದು ಸಣ್ಣ ಸಸಿ ಐತಿ, ಬಂತು, ಭೂಮಿಯಿಂದ ಬಂತು, ಬೆಳೆದಿದ್ದೆಲ್ಲಿ? ಭೂಮಿಯ ಮೇಲೆ, ಮತ್ತು ಹೋಗಿದ್ದೆಲ್ಲಿ? ಭೂಮಿಗೆ, ಭೂಮಿ ಲಿಂಗ. ಈಗ ಸಮುದ್ರ ಐತಿ, ಸಮುದ್ರದ ಮೇಲೆ ತೆರಿ ಬಂತೆಲ್ಲಿಂದ? ಸಮುದ್ರದಿಂದ. ತೋರಿದ್ದೆಲ್ಲಿ? ಸಮುದ್ರದ ಮೇಲೆ. ಅಡಗಿದ್ದೆಲ್ಲಿ? ಸಮುದ್ರದೊಳಗ. ಅಂದ್ರೆ ತೆರೆಗೆ ಸಮುದ್ರ ಲಿಂಗ. ಹಂಗ ಈ ಪ್ರಪಂಚಕ್ಕ, ಈ ತೋರುವ ಪ್ರಪಂಚ ಇದೆಯಲ್ಲ, ಈ ತೋರುವ ಪ್ರಪಂಚಕ್ಕೆ ಯಾವುದು ಜಗತ್ತಿಗೆ ಕಾರಣವಾಗಿದೆಯೋ ಅದಕ್ಕೆ ಮಹಾಲಿಂಗ ಅಂತ ಕರೀತಾರ. ಈ ಪ್ರಪಂಚವೇ ಒಂದು ಮಹಾಲಿಂಗಪುರ. ಇದು ಬರೇ ನಿಮ್ಮ ಊರು ಅಷ್ಟ ಅಲ್ಲ, ಪ್ರಪಂಚವೇ ಮಹಾಲಿಂಗಪುರ.
ನಿಮಗನ್ಸಿತ್ತು ಅಜ್ಜಾರ್ 9 ದಿವಸ ಆದ್ರೂ ನಮ್ಮ 3 ಹೆಸರ ಹೇಳಿಲ್ಲ ಅವ್ರು. ನಮ್ಮೂರಾಗ ಪ್ರವಚನ ಮಾಡಾಕತ್ತಾರ. ಏನು ಹೇಳೋದು ಈಗ? ಮೂಕ್ ಬೆಲ್ಲ ತಿಂದ ಮೇಲೆ ಬೆಲ್ಲದ ರುಚಿ ಹೆಂಗೈತೆ ಅಂತ ಮೂಕನಿಂದ ಹೆಂಗ್ ಹೇಳಿಕ್ ಸಾಧ್ಯ ಇಲ್ವೋ? ನಿಮ್ಮೂರಿನ ಭಕ್ತಿ ನೋಡಿದ್ರೆ ಬೆಲ್ಲ ತಿಂದ ಮೂಕನಂತೆ ನಾವು ಹೇಳಿಕ್ ಆಗುದಿಲ್ಲ. ಇದು ಭಕ್ತಿ ಅಷ್ಟೇ. ಶಬ್ದ ಸೋತ್ ಬಿಡ್ತಾವಲ್ಲ. ಕರ್ತಾರಪುರ, ಮಹಾಲಿಂಗಪುರ, ಇದು ಕರ್ತಾರನ ಪುರ, ಇದು ಅಷ್ಟೆ. ದೇವರು ಕರ್ತ. ಅವ ಏನ್ ಮಾಡ್ತಾನ ದೇವರು? ಒಬ್ಬ ರಾಜ ಇದ್ನಂತ. ಅವ ರಾಜ ತನ್ನ ಸಭಿಕರಿಗೆಲ್ಲ ಕೇಳಿದ್ನಂತ, ಅಲ್ಲ ನನ್ನ 3 ಪ್ರಶ್ನೆ ಅದಾವ. ದೊಡ್ಡ ದೊಡ್ಡ ವಿದ್ವಾಂಸರು ಸೇರ್ತಿದ್ರೆಲ್ಲ. ನನ್ನ 3 ಪ್ರಶ್ನೆ ಅದಾವ. ನನ್ನ 3 ಪ್ರಶ್ನೆಗೆ ಉತ್ತರ ಹೇಳ್ಬೇಕು ನೀವು. ಏನು? ದೇವರು ಎಲ್ಲದಾನ, ಯಾಕಡೆ ನೋಡ್ತಾನ, ಏನ್ ಮಾಡ್ತಾನ? ಅವು ಎಲ್ಲ ಪಂಡಿತರು ಗ್ರಂಥ ಹುಡುಕಕತ್ತು, ಎಲ್ಲೆಲ್ಲೈತಿ ಎಲ್ಲೆಲ್ಲೈತಿ ಅಂತ 1 ವಾರ ಟೈಮ್ ಕೇಳುದು. ಎಲ್ಲ ಓಸು ಹುಡುಕ್ಯಾಡಿ ಎಲ್ಲ ಟೈಮ್ ತಗೊಂಡು ಒಬ್ಬ ಪಂಡಿತ್ ಇದ್ದ. ಆ ಪಂಡಿತ್ ಏನ್ ಮಾಡಿದಂದ್ರೆ ಮನ್ಯಾಗ ಕದ ಹಾಕೊಂಡು 2 ದಿವಸ ಬರ್ಲಿಲ್ಲ ಹೊರಗೆ. ಅವ್ರ ಮನ್ಯಾಗ ಒಂದು ಆಳ್ಮಗ ಇತ್ತಲ್ಲ, ಅದು ಇದು ಹೋತ ಏನು ಪಂಡಿತ್ ಅಂತ 2 ದಿವಸ ಆದ್ರೂ ಹೊರಗೆ ಬಾಕ್ಲ ಬಡಿತು. ಏ ಸುಮ್ ಹೋಗ ಕಡೆ, ಅದಕ್ಕೆ ಕದ ಬಡಿತೇನೆ. ಅಲ್ಲ ಅದೇ ಇಲ್ಲಿ ಇಷ್ಟು ಗ್ಯಾರಂಟಿಗೆ ಬಂದಿವಿ ನಾವು ಅಂತ. ಸುಮ್ ಚೆಕ್ ಮಾಡಕ್ ಬಂದಿ. ಏ ಹೋಗ ಕಡೆ, ನಮಗಾಗೈತಿ, ಹೋಗ ಕಡೆ. ಮತ್ತೊಂದ್ ದಿವ್ಸ ಹೊತ್ತು ಮತ್ ಕದ ಬಡಿತು. ಅದಿರಿಲ್ರಿ ಪಂಡಿತ್ರಿ ಅಂತಂದ. ಅವ ಅದಿವಿ ಅಂತ ಅಂತಿದ್ದವ. ಕದಾರ ತೆಗೀರ ಒಂದ್ ಸ್ವಲ್ಪ ಅಂತ ತೆಗದ. ಎದಕ್ ಡಿಸ್ಟರ್ಬ್ ಮಾಡಕತ್ತಿ ನಮ್ಮನ್ನ? ನಮ್ಮದೇ ನಮಗಾಗುವಲ್ದು 3 ಪ್ರಶ್ನೆಗಳನ್ನ ಕೇಳ್ಯಾರ ನಮ್ಮ ರಾಜರು. ಉತ್ತರ ಹೇಳ್ಬೇಕು ನಮಗ್. ನಿಮ್ಮಂತವ್ರ ಕಡೆಯಿಂದ ಏನ್ ಆಕೈತಲ್ಲ, ಬರೇ ಡಿಸ್ಟರ್ಬ್ ಮಾಡ್ತೇನೆ ನೀವು. ಅಲ್ಲಿ ಏನಾರ ಕೇಳ್ಯಾರ ಹೇಳ್ರಿ. ಏ ನಿನಗೇನ್ ಗೊತ್ತಾಕೈತಿ? ನಾ ಎಲ್ಲ ದರ್ಶನ ಓದಿನಿ, ಗ್ರಂಥ ಮುಗಿಸಿ, ನನಗ ತಿಳಿವಲ್ದಿದ್ ಬಂದಾನ ಇದನ್ ಏನ್ ಕೇಳ್ಯಾರ? ಇಲ್ಲ, 3 ಪ್ರಶ್ನೆ ಅದಾವ. ದೇವ್ರು ಎಲ್ಲದಾನ, ಏನ್ ನೋಡ್ತಾನ, ಏನ್ ಮಾಡ್ತಾನ? ಏ ಇಷ್ಟಕ್ಕೆ ಯಾಕೆ ಇಷ್ಟು ಕದ ಹಾಕೊಂಡ್ ಕುಂತೀರಿ? ನಾನೇ ಹೇಳ್ತೀನಿ ಅಂದ ನಾವು. ಅವ ಅಂದ, ನೀ ಹೇಳ್ತೀಯ? ನಾ ಹೇಳ್ತೀನಿ ಬರ್ರಿ ಅಂದ. ಬಾ ಹಂಗಾರ ಹೋಗ ನಡಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಇವ ಹೊಸ ಬಿಲ್ಡಪ್ ಕೊಟ್ಟಿವ. ಯಾರು? ಪಂಡಿತ. ನೋಡ್ರಿ, ಇಂತಿಂತ ಸಣ್ಣ ಪ್ರಶ್ನೆಗೆ ನಾವಲ್ಲ, ನಮ್ಮ ಮನ್ಯಾಗ ನಾಳೆ ಹೇಳ್ತರ್ಬೇಕಾರ ನೋಡ್ರಿ ಅಂದ್ರ ಹೋದ್ರ ಅವನ್ ತೆಲಿನ ಹೋಗ್ಲೇನ ಇವ. ಇಂಥವಕ್ಕೆಲ್ಲ ನಾವೇನ್ರಿ ಪಂಡಿತರು ಇಲ್ಲಿ ಸಣ್ಣ ವೆರಿ ಸಿಂಪಲ್ ಅಂಡ್ ಸಿಲ್ಲಿ ಕ್ವಶನ್ಸ್. ಐ ಕಾಂಟ್ ಆನ್ಸರ್, ಮೈ ಸರ್ವೆಂಟ್ ವಿಲ್ ಆನ್ಸರ್ ಫಾರ್ ಆಲ್ ಸಚ್ ಸಿಲ್ಲಿ ಕ್ವಶನ್ಸ್. ಬಂದ ಇವ ಹೇಳ್ತಾನ, ನಿಮ್ಮ ಮನೆ ಯಾರ ಮಗ? ನೋಡ್ರಿ, ನಮ್ ಪಾಂಡಿತ್ಯ ಹೆಂಗಂದ್ರ ನಮ್ ಖಾನ್ದಾನಿ ಪಾಂಡಿತ್ಯ. ನಮ್ದು ನಮ್ಮ ಮನ್ಯಾಗ ಹುಟ್ಟಿದ ಮಕ್ಕಳಲ್ಲ, ನಮ್ಮ ಮನ್ಯಾನ ಆಳ್ ಮಕ್ಕಳು ಎಲ್ಲಾ ಶ್ಲೋಕ ಹೇಳ್ತಾವಂದ. ಇದು ಆಳ್ ಓದ್ ಯಾವ ಶ್ಲೋಕನು ಬರ್ತಿದ್ದಿಲ್ಲ, ಶ್ಲೋಕ ಒಂದೇ ಗೊತ್ತಿತ್ತು ಇದಕ್ಕ. ಇದು ಓದ್ತು ರಾಜ ಕುಂತಿದ್ದ ಮೇಲೆ ಇದು ಆಳ್ ಮಗ ನಿಂತು ಯಾರು ಹೇಳ್ತಾರೆ? ಇವನೇ ಹೇಳ್ತಾನ ನೋಡ್ರಿ ಅಂತ ನಿಂದಿರ್ಸ್ತ. ಕೇಳ್ರಿ, ಅವ ಆಳ್ ಮಗ ಕೇಳಿದ ರಾಜ, ಏನೇನ್ ಪ್ರಶ್ನೆ ಕೇಳ್ರಿ? ದೇವ್ರೆಲ್ಲಿದ್ದಾನ, ಏನ್ ನೋಡ್ತಾನ, ಏನ್ ಮಾಡ್ತಾನ? ಇವ ಆಳ್ ಮಗ ಅಂದ್ರ, ನಿಮ್ ಪ್ರಶ್ನೆ ಸರಿಯಾಗೈತಿ, ಕೇಳು ಪದ್ಧತಿ ಸರಿಗಿಲ್ಲ ನಾವು. ನಿಮ್ ಪ್ರಶ್ನೆ ಏನ್ ಸರಿ ಐತಿ, ಕೇಳು ಪದ್ಧತಿ ಸರಿಗಿಲ್ಲ. ಅಲ್ಲಿ ಏನ್ ತಪ್ಪೈತಿ ನೋಡ್ರಿ? ಕೇಳೋರು ಕೆಳಗ್ ಕೊಡ್ಬೇಕು, ಹೇಳೋರ್ ಮ್ಯಾಲ ಕೊಡ್ಬೇಕು. ಇದು ಸರಿ ಬಿಡು ಅಂತ ನಾವು ರಾಜನ್ ಕೆಳಗ್ ಕುಂದ್ರ ಶಿವಾಸನ ಮ್ಯಾಲ ಕುಂತ. ಯಾರು? ಆಳ್ ಮಗ ಹೋಗಿ. ಅವಾಗ ಮೊದಲನೇ ಪ್ರಶ್ನೆ ಕೇಳ್ರಿ ಅಂದ, ದೇವರು ಎಲ್ಲಿದ್ದಾನೆ? ಒಂದ್ ಆಕಳ ತರಿಸ್ರಿ ಅಂದವ. ತರಿಸ್ದ. ನೋಡ್ರಿ, ಈ ಆಕಳ ಐತಿಲ್ಲ, ಆಕಳ ಮೈಯಾಗ ಹಾಲು ಎಲ್ಲೈತಿ ತೋರಿಸ್ರಿ ಅಂದವ. ಎಲ್ಲಿ ತೋರ್ಸಕ್ ಬರ್ತೈತೋ? ಈಗ ಕೆಚ್ಚಲ ಕೋಡ್ ಹಿಂಡಿದ್ರ ಬರ್ತೈತ, ಕಿವಿ ಹಿಂಡಿದ್ರ ಬರ್ತೈತ, ಹಾಲು ಕೆಚ್ಚಲ್ ಹಿಂಡಿದ್ರ ಬರ್ತೈತಿ ನೋಡಪ್ಪ, ಕೆಚ್ಚಲ್ದೊಳಗ ಹಾಲು ಐತಿ ಅಂತ. ನೋಡ್ರಿ, ಇಷ್ಟೆಲ್ಲಾ ದೇಹದ ತುಂಬಾ ಎಲ್ಲೆಲ್ಲೋ ಹಾಲಿದ್ರು ಕೋಡಿಂದ ಹಿಂಡಿದ್ರ ಬಂದಿಲ್ಲ, ಕಿವಿ ಹಿಂಡಿದ್ರ ಬಂದಿಲ್ಲ. ಹೆಂಗ ಕೆಚ್ಚಲದೊಳಗ ಮಾತ್ರ ಹಾಲು ಇರ್ತೈತೋ ಹಂಗ ಯಾವ ಹೃದಯ ಶುದ್ಧ ಐತಿ ಅಲ್ಲೇ ಭಗವಂತ ಇರ್ತಾನ. ಅದೇ ಭಗವಂತನ ನೆಲೆಯ ಅಷ್ಟೆ. ಶುದ್ಧ ಹೃದಯವೇ ಭಗವಂತನ ನಿವಾಸ ಅಷ್ಟೆ. ಮತ್ ಶುದ್ಧ ಹೃದಯದೊಳಗೆ ದೇವ್ರ ಇರ್ತಾನಂತಲ್ಲ, ಸ್ವಚ್ಛ ಹೃದಯವೇ ದೇವ ಅಷ್ಟೆ. ಕರೆಕ್ಟ್ ಬಿಡಪ್ಪ ಅಂದವ. ಮತ್ ಎರಡನೇದ್ದು ಎಕಡೆ ನೋಡ್ತಾನವ? ಒಂದ್ ದೀಪ ತರಿಸ್ರಿ ಅಂದವ. ದೀಪ ಇಟ್ಟ. ಈ ದೀಪದ ಯಾವ ದಿಕ್ಕಿಗೆ ಐತಿ ಹೇಳ್ರನ್ನ. ಅವಾಗ ರಾಜಾಗ ತನ್ನ ದಿಕ್ಕು ತಿಳಿಲಿಲ್ಲ ಅವನಿಗೆ.
ಈ ದೀಪದ ದಿಕ್ಕ ಆ ಕಡೆ ಹೇಳ್ಬೇಕು ಅವನು. ಇದು ಯಾವ ದಿಕ್ಕಿಗೆ ಐತಿ ಹೇಳ್ರಿ ಅಂದ ಅವ ರಾಜ ಅಂದ, ನನ್ನ ದಿಕ್ಕ ತಿಳಿವಲ್ದು. ಹಂಗ ನೋಡ್ರಿ ದೇವ್ರ ದಿಕ್ಕನ್ನು ತಿಳಿದಿಲ್ಲ ಅಂದವ. ದೇವ್ರ ದಿಕ್ಕನ್ನು ತಿಳಿಲಾರ್ದಂಗ ದೇವ್ರ ಅದಾನ ಅಷ್ಟ. ದೀಪಕ್ಕೆ ಹೆಂಗ ಸರ್ವಾಂತರ ಮುಖ ಐತಿ, ದಿಕ್ಕುಗಳಿಲ್ಲ, ದೇವನಿಗೂ ದಿಕ್ಕುಗಳಿಲ್ಲ. ಕರೆಕ್ಟ್ ಬಿಡಪ್ಪ, ಆತ್ ಎರಡು ಕರೆಕ್ಟ್. ಈಗ ಹೇಳ ಅವ ಏನ್ ಮಾಡ್ತಾನೆ ಹೇಳ. ಏನ್ ಮಾಡ್ತಾನಂದ್ರೆ ಏನೈತ್ರಿ, ನಿಮ್ಮಂತ ರಾಜರನ್ನ ಕೆಳಗ್ ಕೂಡ್ಸಿ ನಮ್ಮನ್ ಮ್ಯಾಲ ಕೂಡ್ಸನಲ್ಲಿ ಇದನ್ನ ಮಾಡ್ತಾನ ನೋಡ. ಬಾಳ ಮಂದಿಗೆ ನೋಡ್ತಾನ, ಒಂದ್ ಮ್ಯಾಲ ಕೂಡಿಸ್ತಾನ, ಸ್ವಲ್ಪ ವರ್ಷ ಆದ್ಮೇಲೆ ಅವ್ರನ್ನ ಕೆಳಗ್ ಕಳಿಸ್ತಾನ, ಮತ್ ಸ್ವಲ್ಪ ವರ್ಷ ಆದ್ಮೇಲೆ ಅವ್ರನ್ನ ಮ್ಯಾಲ ಕೂಡಿಸ್ತಾನ. ಅವನ ಕೆಲ್ಸನ ಇದಾಯ್ತು. ನೋಡ್ತಾನ ಮ್ಯಾಲ ಕುಂತಾಗ ಚಲೋ ಮಾಡಿದ್ರು ಇನ್ನೊಂದ್ ಸ್ವಲ್ಪ ಇರ್ಲಿ ಅಂತಾನ, ಮತ್ ಸರಿಗ್ ಮಾಡ್ಲಿಲ್ಲ ಇಳಿಸ್ರಿ ಅಂತಾನ. ಅಷ್ಟ ನೋಡ್ರಿ ಇದು ಕೆಲ್ಸ ಇರ. ಇದು ಕರ್ತಾರಪುರ, ಇದು ಮಹಾಲಿಂಗಪುರ, ಇದು ಅಷ್ಟೇ. ಇದು ಕರ್ತಾರನಪುರ. ಇದು ಕರ್ತನೊಬ್ಬನೇ ದೇವ. ಯಾರು ನಿರ್ಮಾಣ ಮಾಡ್ಯಾರ? ದೇವರು ನಿರ್ಮಾಣ ಮಾಡ್ಯಾರ. ಸತ್ಯವೇ ಸುಭಾಷೆ. ಎರಡನೇದ್ದೇನು ಅಂದ್ರೆ, ಒಂದು ಕರ್ತ ಇದನ್ನೆಲ್ಲ ನಡೆಸವ. ಜಗತ್ತು ನಮ್ಮ ಜೀವನ ಯಾರು ನಡೆಸ್ತಾರಂದ್ರೆ ದೇವ ನಡೆಸ್ತಾನ. ಇದು ಕರ್ತ ಒಂದನೇ ಶಬ್ದ ನೆನಪಿಟ್ಟಿರೋದು. ಒಂದನೇದ್ದೇನು, ಯಾರ ಜಗತ್ತನ್ನು ನಡ್ಸಾಕತ್ತಾರಲ್ಲ ಅವನು ನಮ್ಮ ಜೀವನ ನಡೆಸ್ತಾನ. ಎರಡನೇದ್ದು ಸುಭಾಷೆ. ಸುಭಾಷೆ, ಭಾಷೆಗಳೆಲ್ಲ ಅಸತ್ಯದ. ಸುಭಾಷೆ ಅಂದ್ರೆ ಏನು? ಯಾವುದು ಕಾಲ ಮತ್ತು ದೇಶಗಳಿಗೆ ಅತೀತವಾಗಿದೆಯೋ, ಕಾಲ ಮತ್ತು ದೇಶಗಳನ್ನು ಮೀರಿ ಯಾವ ಶಬ್ದ ನಿಲ್ತೈತಲ್ಲ ಅದು ಸುಭಾಷೆ. ಕಾಲ ಮತ್ತು ದೇಶಗಳನ್ನು ಮೀರಿ ಯಾವ ಶಬ್ದ ನಿಲ್ತೈತಿ ಅದು ಸುಭಾಷೆ. ಅದು ಸುಭಾಷೆ. ಈಗ ಶರಣರ ವಚನ ಅದಾವ ನೋಡ್ರಿ. ಎಷ್ಟು ವರ್ಷದಿಂದ ಹೇಳ್ಯಾರ ಅವರು? 800 900 ವರ್ಷಗಳ ಹಿಂದೆ ಹೇಳಿದ ವಚನ ನಾವ್ ಇವತ್ತು ಹೇಳ್ತೀವಿ. ನಮ್ಮ ಮನ್ಯಾಗ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಸರಿ. ನಮ್ಮ ಮನ್ಯಾಗ ನಮ್ಮ ಮಕ್ಕಳು ನಮ್ಮ ಮಾತು ಸರಿ ಕೇಳೋದಿಲ್ಲ. 900 ವರ್ಷಗಳ ಸಮೀಪ ಇದ್ದಂತ ಹಿಂದಿದ್ದಂತ ಶರಣರ ನಾವು ಮಾತು ಇವತ್ತು ಕೇಳ್ತೀವಲ್ಲ, ಕಾಲ ದೇಶ ಸೀಮೆಗಳಿಲ್ಲದೆ ದಾಟಿದ ಮಾತೈತಲ್ಲ ಅದು ಸುಭಾಷೆ. ಅದಕ್ಕೆ ಸುಭಾಷೆ ಅಂತ ಕರಿಬೇಕು.